ಹಾಯ್ ಹಲೋ, ನಾನು ನಿಮ್ಮ ಗಿರಿನಾಡು ಕರಣ್. ನನ್ನ ಯೂಟ್ಯೂಬ್ ಚಾನಲ್ ಡ್ರೀಮ್ ಲೈಫ್ ಗಿರಿನಾಡು ಕರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಟಮಿನ್ ಇ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಟಮಿನ್ ಇ ನಮ್ಮ ದಿನನಿತ್ಯ ಜೀವನದಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತುಂಬ ಉಪಯುಕ್ತ ಮಾಹಿತಿಯಾಗಿದೆ. ಆದ್ದರಿಂದ ನಾವು ವಿಟಮಿನ್ ಇ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಟಮಿನ್ ಇ ನಮಗೆ ದೊರೆಯುವ ಆಹಾರ ಎಂದರೆ ಸಸ್ಯಜನ್ಯ ಎಣ್ಣೆಗಳು, ಬೀಜಗಳು ಮತ್ತು ಧಾನ್ಯಗಳ ಆಹಾರ ಮೂಲಗಳಿಂದ ನಮಗೆ ಹೆಚ್ಚಿನ ಸಾಂದ್ರತೆಯಲ್ಲಿ ದೊರೆಯುತ್ತದೆ. ವಿಟಮಿನ್ ಇ ಸಂತಾನಹೀನತೆ ವಿಟಮಿನ್ ಎಂದು ಸಹ ಕರೆಯುತ್ತಾರೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುತ್ತಿದ್ದರೆ ನಿಮಗೆ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಏನೆಂದರೆ ಸಂತಾನಹೀನತೆ ವಿಟಮಿನ್ ಎಂದು ಯಾವ ವಿಟಮಿನ್ ಎಂದು ಕರೆಯುತ್ತಾರೆ ಎಂದು ಕೇಳಬಹುದು. ಅಂದರೆ ನೀವು ಉತ್ತರಿಸಬೇಕಾದ ಉತ್ತರ ಎಂದರೆ ವಿಟಮಿನ್ ಇ ಸಂತಾನಹೀನತೆ ವಿಟಮಿನ್ ಎಂದು ಕರೆಯುತ್ತಾರೆ. ವಿಟಮಿನ್ ಇ ಚಟುವಟಿಕೆ ಮೊದಲ ಬಾರಿಗೆ 1936ರಲ್ಲಿ ಇಲಿಗಳ ಆಹಾರ ಫಲವತ್ತತೆ ಅಂಶದಿಂದ ಗುರುತಿಸಲಾಯಿತು. ಎಷ್ಟರಲ್ಲಿ? 1936 ಇಲಿಗಳಲ್ಲಿ ಆಹಾರ ಫಲವತ್ತತೆಯ ಅಂಶದಿಂದ ಗುರುತಿಸಲಾಯಿತು. ವಿಟಮಿನ್ ಇ ಸಂತಾನೋತ್ಪತ್ತಿಗೆ ಅಗತ್ಯವಾಗಿದೆ. ವಿಟಮಿನ್ ಇ ಹೃದಯ ರಕ್ಷಣೆಗೆ ಕೂಡ ಅವಶ್ಯಕವಾಗಿದೆ. ವಿಟಮಿನ್ ಇ ಕೊರತೆಯಿಂದ ನಮಗೆ ಬರುವ ರೋಗಗಳೆಂದರೆ ಬಂಜೆತನ, ದೃಷ್ಟಿದೋಷ, ನರಸ್ನಾಯುಗಳ ಸಮಸ್ಯೆ. ಇವು ರೋಗಗಳು ಬರುವ ಸಾಧ್ಯತೆ ಇದೆ. ನೀವು ದಿನನಿತ್ಯ ಆಹಾರದಲ್ಲಿ ವಿಟಮಿನ್ ಇ ಕಡಿಮೆಯಾದರೆ ಇವುಗಳೆಲ್ಲ ರೋಗ ಬರುವ ಸಾಧ್ಯತೆ ಇದೆ. ವಿಟಮಿನ್ ಇಯ ರಾಸಾಯನಿಕ ಹೆಸರೆಂದರೆ ಟೋಕೋಫೆರಾಲ್. ವಿಟಮಿನ್ ಇಯ ರಾಸಾಯನಿಕ ಹೆಸರೆಂದರೆ ಟೋಕೋಫೆರಾಲ್. ವಿಟಮಿನ್ ಇ ಸೌಂದರ್ಯ ವಿಟಮಿನ್ ಎಂದು ಸಹ ಕರೆಯುತ್ತಾರೆ. ಇಲ್ಲಿ 2 ಆಯಿತು ನೋಡಿ. ಸಂತಾನಹೀನತೆ ವಿಟಮಿನ್ ಮತ್ತು ಸೌಂದರ್ಯ ವಿಟಮಿನ್ ಎಂದು ಸಹ ಕರೆಯುತ್ತಾರೆ ವಿಟಮಿನ್ ಇ ಅನ್ನು. ವಿಟಮಿನ್ ಇಯ ರಾಸಾಯನಿಕ ಹೆಸರು ಟೋಕೋಫೆರಾಲ್. ವಿಟಮಿನ್ ಇ ಕಂಡುಹಿಡಿದ ವಿಜ್ಞಾನಿ ಎಂದರೆ ಇವಾನ್ಸ್ ಮತ್ತು ಬಿಷಪ್ ವಿಟಮಿನ್ ಇ ಅನ್ನು ಕಂಡುಹಿಡಿದಿದ್ದಾರೆ. ವಿಟಮಿನ್ ಇಯಲ್ಲಿ ಆಲ್ಫಾ, ಬೀಟಾ, ಗಾಮಾ ಮತ್ತು ಡೆಲ್ಟಾ ಎಂಬ 4 ವಿಧದ ಟೋಕೋಫೆರಾಲ್ಗಳಿಂದ ಕೂಡಿದೆ. 4 ವಿಧದ ಟೋಕೋಫೆರಾಲ್ಗಳಿಂದ ಕೂಡಿದ ವಿಟಮಿನ್ ಯಾವುದೆಂದರೆ ವಿಟಮಿನ್ ಇ ಉತ್ಕರ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಉತ್ಕರ್ಷವಾಗಿ ಕಾರ್ಯನಿರ್ವಹಿಸುವ ವಿಟಮಿನ್ ಎಂದರೆ ವಿಟಮಿನ್ ಇ. ನವ ಯೌವನ ಜೀವಸತ್ವ ಎನ್ನುವರು ವಿಟಮಿನ್ ಇ ಅನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ವಿಟಮಿನ್ ಇ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಪಾರ್ಟ್ನರ್ಸ್ಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೆ ತಿಳಿಸಿ ವಿಟಮಿನ್ ಇ ಬಗ್ಗೆ. ತುಂಬ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ವಿಟಮಿನ್ ಬಗ್ಗೆ ಮಾಡಬೇಕು ಅಂತ ನಮಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.